ಆದಿತ್ಯ 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 ಯಾರಪ್ಪ ನೀನು? ಯಾಕಿಂಗ್ ಕಿರ್ತಾ ಇದೆಯಾ? ಮನೆಯಲ್ಲಿ ಮಗು ಮಲಗಿದೆ, ಸೌಂಡ್ ಮಾಡಬೇಡಿ, ಹೋಗಿ. ಇಲ್ಲ ಪ್ರಾಣನೇ ಹೋಗ್ತಿದೆ, ಹೋಗಿ ಸುಮ್ಮನೆ. ಸಾರಿ ಅದಿತಿ, ಆ ಬಿದ್ದಿರೋ ಬಿಲ್ಡಿಂಗ್ ಹತ್ರ ಹೋಗಕ್ಕೆ ನನ್ಗಿಷ್ಟ ಇಲ್ಲ. ಒಂದ್ ವೇಳೆ ಅಲ್ಲಿಗೆ ಹೋಗಿ ಆ ಮಣ್ಣಿನ ರಶಿಲಿ ಮುಖ ಕಾಣಿಸ್ಬಿಟ್ರೆ ಇಲ್ಲ, ನೀನಲ್ಲಿಲ್ಲ, ನಾಲಿಗೆ ಹೋಗೋದು ಇಲ್ಲ. ದೇವ್ರೆ, ಅವಳಿಗೆ ಏನಾಗ ನೋಡ್ಕೊಳಪ್ಪ. ಹೇಳಿ. ನಿನ್ನ ಒಂದು ವಿಷಯ ಕೇಳಬೇಕು. ನಾನು ಇಳ್ಸಿ ಹೋಗ್ತೀನಿ ಅಂತ ಹೇಳಿದೆ, ಹೋಗ್ಲಿಲ್ಲ. ರೋಡ್ ಮಧ್ಯದಲ್ಲಿ ಯಾರು ಇರ್ಲಿಲ್ಲ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಆಮೇಲೆ ನಿನಗೆ ನಿಮ್ಮ ಅಕ್ಕ ಬಾಬಾ ಸಿಕ್ಕಿದ್ರು. ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನೀನ್ ಅವ್ರ ಜೊತೆ ಹೋಗ್ಬೋದಿತ್ತಲ್ಲ. ಆದ್ರೆ ಆಗ್ಲೂ ನೀನ್ ಅದನ್ನ ಮಾಡ್ಲಿಲ್ಲ. ಯಾಕೆ? ರೌಡಿ ಬೇಬಿ ಈಗ ಸ್ವಲ್ಪ ತಣ್ಣಗಾಗಿದ್ದಾಳೆ, ಮತ್ತೆ ಕ್ಯಾತೆ ತೆಗೆದ್ರೆ ಸರಿ ಇರಲ್ಲ ಅಷ್ಟೇ. ತಣ್ಣಗಾಗಿದ್ ಯಾಕೆ? ಕವಿತೆ ಹೇಳಿದಕ್ಕ? ಹೌದು, ಅದಕ್ಕೆ. ಏನೀಗ? ಏನೂ ಇಲ್ಲ, ತಾವು ಮತ್ತೆ ರುಚಿ ಕೇಳ್ಬೇಕಾಗಿಲ್ಲ. ತಮಗೆ ಪುರ್ಸೋತಿದ್ರೆ ಇಳ್ಕೊಳ್ಳಿ, ಇಲ್ಲಾಂದ್ರೂ ಓಕೆ, ಇಲ್ಲೇ ಕೂರ್ಬೋದು, ನನಗೇನು ಪ್ರಾಬ್ಲಮ್ ಇಲ್ಲ. ಇಳಿತೀನಿ, ನನ್ಗೇನ್ ಭಯನಾ?
ಎಲ್ಲ ನನ್ನ ಮಕ್ಕಳ ನನಗೆ ಸ್ಟ್ರಾಬೆರಿ ತಿನ್ನಿಸ್ತೀರಾ? ನಾನು ಫಾಲೋ ಮಾಡ್ಕೊಂಬಂದಿದ್ದು ವಿಕ್ಕಿನ. ಈ ಕಾರಿಂದ ವೇದಾಂತ ಹೆಂಗಿಲ್ದ? ಮನುಷ್ಯರನ್ನೆಲ್ಲ ಮ್ಯಾಜಿಕ್ ಮಾಡೋದ ಶಿವ? ಫಾರಂ 2.0ಗೆ ಕನ್ಫ್ಯೂಷನ್. ವಿಕ್ಕಿ ಅವರೇ, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಇವಾಗ ನೀವು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಹೇಳೋವರೆಗೂ ನೀವು ಕಾರಿಂದ ಕೆಳಗಡೆ ಇಳಿಯೋ ಹಾಗಿಲ್ಲ. ಸರಿ, ಹಾಗಿದ್ರೆ ಇದೇ ಜಾಗಕ್ಕೆ ಅವ್ರು ನಿಮ್ಮನ್ನ ಬರಕ್ ಹೇಳಿದ್ದು? ಅಂದ್ರೆ ನೀವು ನನ್ನ ಮಾತನ್ನ ಫೋನಲ್ಲಿ ಕೇಳಿಸ್ಕೊಂಡಿದ್ದೀರಾ? ಅಪ್ಪನ ಫೋನ್ಗೆ ಅವ್ರ ಲೊಕೇಶನ್ ಕಳಿಸಿದ್ದು ಇದೇನೆ. ನನಗೆ ಫಾರ್ವರ್ಡ್ ಮಾಡಿಕೊಂಡು ಅಪ್ಪನ ಮೊಬೈಲಿಂದ ಲೊಕೇಶನ್ನ ಡಿಲೀಟ್ ಮಾಡಿದೆ. ಇದರಿಂದ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ಅಲ್ವಾ? ಅನ್ನೆಸೆಸರಿ ರಿಸ್ಕ್ನ ಮೈ ಮೇಲೆ ಹೇಳ್ಕೋಬೇಡಿ ವಿಕ್ಕಿ. ಕೆಲವೊಂದು ಫ್ಯಾಮಿಲಿಗೋಸ್ಕರ ಅನಿವಾರ್ಯ ಆಗುತ್ತೆ ಹೇಳ್ತೀವಿ. ನೀವು ನನ್ನ ಮೇಲೆ ನಂಬಿಕೆ ಇಡಿ, ನನಗೇನು ಆಗಲ್ಲ. ಐ ಥಿಂಕ್ ಇದು ಅವರೇ ಅಂತ ಅನ್ಸುತ್ತೆ. ಅವ್ರದ್ದೇ ಕ್ಲೂ. ನಾನು ಹೋಗಿ ಬರ್ತೀನಿ. ನೀನ್ ಯಾಕೋ ಬಂದಿದೀಯಾ? ನಾನು ಕರೆದಿದ್ದು ನಿಮ್ಮ ಅಪ್ಪನ್ನ. ಬಂದಿರೋದು ಯಾರಾದ್ರೆ ಏನು, ಮ್ಯಾಟ್ರ್ ಏನಂತ ಹೇಳು, ಅದಷ್ಟೇ ಇಂಪಾರ್ಟೆಂಟ್. ಎಷ್ಟೋ ಸಲ ವಿಷಯಕ್ಕಿಂತ ವ್ಯಕ್ತಿ ಇಂಪಾರ್ಟೆಂಟ್ ಆಗ್ತಾನೆ. ನಿಮ್ಮ ಅಪ್ಪ ಇಲ್ಲಿಗೆ ಬರೆದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟ. ಮಕ್ಕಳನ್ನ ಕಳ್ಸೋಕಿದ್ದೇನೆ ಮಕ್ಕಳಾಟನ.
ಏಯ್ ನಮ್ಮಪ್ಪನ ಅವನು ಇವನು ಅಂತ ಅಂದ್ರೆ ಚೆನ್ನಾಗಿರಲ್ಲ. ಏಯ್ ಯಾಕೆ ನಗ್ತಾ ಇದೆಯಾ? ನಾನು ತಮಾಷೆ ಮಾಡ್ತಿಲ್ಲ. ಅವ್ರು ನನಗೆ ಅಪ್ಪ. ನೀನು ಕಚಡ ಆಗಿರ್ಬೋದು, ಆದರೆ ಆ ನಿನ್ನ ಬುದ್ಧಿನ ನಿನ್ನ ಹತ್ರ ಮಾತ್ರ ಇಟ್ಕೋ. ನನ್ನ ಬಗ್ಗೆ ನಿಂಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಲೂಸರ್ ಲೂಸರ್, ನಿನ್ನ ಬಗ್ಗೆ ತಿಳ್ಕೊಂಡು ನಾನೇನೋ ಮಾಡಲಿ? ವಿಷಯ ಏನು ಅಂದ್ರೆ ನಿನಗೆ ನಿಮ್ಮ ಅಪ್ಪನ ಬಗ್ಗೆನೇ ಗೊತ್ತಿಲ್ಲ. ನೀನೇನೋ ಅವನ ಬಗ್ಗೆ ತಿಳ್ಕೊಂಡಿದ್ಯಾ, ಸತ್ಯ ಬೇರೆನೇ ಇದೆ. ಏನ್ ನಡೀತಿದೆ ಇಲ್ಲಿ? ಎಲ್ಲಿ ಕರ್ಕೊಂಡ್ ಬಂದಿದ್ಯಾ ನೀನು? ಡಿಸ್ಗಸ್ಟಿಂಗ್ ಥಾಟ್ಸ್. ಇಷ್ಟು ದಿನ ಆದ್ರೂ ನಿನ್ ಬುದ್ಧಿನ ನೀನ್ ಬಿಡ್ಲಿಲ್ಲ. ಇಷ್ಟೊತ್ತಲ್ಲಿ 1000 ಸಲ ಈ ತರ ಬಿಹೇವ್ ಮಾಡಿದ್ದೆ. ನಮ್ಮನ್ನ ನಾವು ಕಾಪಾಡ್ಕೋಬೇಕು ವೇದಾಂತ್. ಚಿಚಿ ಬಿಡು, ಬಾಯ್ ಕಡು. ಸುಳ್ಳೆ ಪುಳ್ಳೆ. ಓದು. ಪ್ರಸಾದ ನಿಲಯ, ಪವಿತ್ರವಾದ ಜಾಗ. ನೀನು ನಿನ್ ಯೋಚನೆ. ಅಯ್ಯೋ ಹೌದಲ್ಲ, ನಾನು ಗಾಬರಿಲಿ ಇದನ್ನ ನೋಡ್ಲೇ ಇಲ್ಲ. ಇನ್ನೂ ಓದ್ತಾ ಇದ್ಯಾ ಕಂದ? ಅದಿತಿ ಗಾಡಿ ಹಾಳಾಗಿತ್ತಂತೆ, ಅವಳನ್ನ ಕರ್ಕೊಂಡು ಬರೋದಕ್ಕೆ ರಾಜ ಹೋಗಿದ್ದಾನೆ. ಇನ್ನು ಅಮ್ಮ ಮನೆಯಲ್ಲಿಲ್ಲ ಅಂತ ಅಮ್ಮಂಗೆ ಗೊತ್ತಿಲ್ಲ. ಅಕಸ್ಮಾತ್ ಅವಳೇನಾದ್ರೂ ಕೇಳಿದ್ರೆ ಅಲ್ಲಿದ್ದಾಳೆ ಇಲ್ಲಿದ್ದಾಳೆ ಅಂತ ಸಂಭಾಳಿಸ್ಬಿಡು. ಅದ್ರಲ್ಲೇಂದ್ಯಪ್ಪ, ಇರೋದನ್ನೇ ಹೇಳ್ಬೋದಲ್ವಾ? ಅಮ್ಮಂಗೂ ಅರ್ಥ ಆಗುತ್ತೆ. ಅರ್ಥ ಆಗುತ್ತೆ, ಆದರೆ ಅವಳಿಗೆ ಕೋಪ ಜಾಸ್ತಿ ಅಲ್ವಾ? ಆಮೇಲೆ ಸುಮ್ಮನೆ BP ಜಾಸ್ತಿ ಮಾಡ್ಕೋತಾಳೆ, ಅದಕ್ಕೆ ಹೇಳಿದೆ. ಯಾಕಮ್ಮ ಕುಡಿ. ನಾನು ಕುಡಿತೀನಿ ಅಪ್ಪ, ನೀವು ಹೋಗಿ ಮಲ್ಕೊಳ್ಳಿ. ನೀನೀಗ ಚಿಕ್ಕವಳಲ್ಲ, ಕಾಲೇಜಿಗೆ ಹೋಗೋಳು ಅಂತ ನನಗೆ ಗೊತ್ತು. ಆದರೆ ಏನಾದರೂ ವಿಷಯ ಇದ್ದಾಗ ಅಪ್ಪನ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗದೆ ಇರೋಷ್ಟು ದೊಡ್ಡವಳಾಗ್ಬಿಟ್ಟಿಯ ಮಗಳೇ ನೀನು. ಹಾಗೆಲ್ಲ ಏನಿಲ್ಲ ಅಪ್ಪ, ಭಾವ ಸೀಟ್ ಕೊಡ್ಸಿದ್ರು ಅಂತ ಕಾಲೇಜ್ಗೇನೋ ಸೇರಿದೆ. ಆದರೆ ಅಲ್ಲಿ ಬರೋರು ಯಾರೋ ನನ್ನ ಥರದವ್ರು ಅಲ್ಲ. ತುಂಬಾ ಶ್ರೀಮಂತರು, ಚೆನ್ನಾಗಿರೋ ಬಟ್ಟೆ ಹಾಕ್ತಾರೆ, ಪಟ ಪಟ ಅಂತ ಇಂಗ್ಲಿಷಲ್ಲೂ ಮಾತಾಡ್ತಾರೆ. ಇವ್ರಗಳ ಮಧ್ಯೆ ನಾನೆಲ್ಲಿ ಕಳ್ದೋಗ್ಬಿಡ್ತೀನ ಅಂತ. ಕಲಿಯೋವರೆಗೂ ಬ್ರಹ್ಮವಿದ್ಯೆ ಮಗಳೇ, ಕಲ್ತ ಮೇಲೆ ಅದು ಮೇಟಿ ವಿದ್ಯೆ ಆಗೋಗುತ್ತೆ. ನಮ್ಮ ಕಾಲದಲ್ಲಿ ಹೈಸ್ಕೂಲ್ನಲ್ಲಿ ನಿಮ್ಮಷ್ಟು ಇಂಗ್ಲೀಷ್ ಬರ್ತಾ ಇರಲಿಲ್ಲ. ನನಗಂತೂ ಬೆಂಗಳೂರಿಗೆ ಬಂದಾಗ ಇದು ಯಾವುದೋ ಹೊಸ ಲೋಕಕ್ಕೆ ಬಂದೇನೋ ಅಂತ ಅನ್ನಿಸ್ಬಿಟ್ಟಿತ್ತು. ಆಮೇಲೆ ನಿಧಾನವಾಗಿ ಹೊಂದ್ಕೊಂಡೆ. ನೀನು ನನಗಿಂತ ಬುದ್ಧಿವಂತೆ. ನಾನೇ ಹೊಂದ್ಕೊಂಡಿದ್ದೆ ಅಂದಮೇಲೆ
ನೀನು ಹೊಂದ್ಕೊಳ್ದೆ ಇರ್ತೀಯ ಮಗಳೇ. ಆದ್ರೂ ಅಪ್ಪ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಆನ್ಲೈನ್ ಕ್ಲಾಸಲ್ಲಿ ನನ್ನ ಕೈಯಲ್ಲಿ ಮಾತಾಡೋಕೆ ಆಗಲ್ಲ. ಎಲ್ಲ ಟಸು ಪುಸು ಅಂತಿರ್ತಾರೆ, ನಾನು ಸೈಲೆಂಟ್ ಆಗ್ಬಿಡ್ತೀನಿ. ನೀನೇನು ಚಿಂತೆ ಮಾಡಬೇಡ ಅಂಜು. ನಿನ್ನ ಹತ್ರ ಇರೋದೊಂದು ಗುಣ ಅವ್ರ ಹತ್ರ ಇಲ್ಲ. ಜೀವನದಲ್ಲಿ ಮುಂದೆ ಬರಲೇಬೇಕು ಅನ್ನೋ ಅನಿವಾರ್ಯತೆ, ಯಶಸ್ಸಿನ ಹಿಂದಿನ ದೊಡ್ಡ ಗುಟ್ಟೆ ಅನಿವಾರ್ಯತೆ ಅಮ್ಮ. ಯಶಸ್ಸಿನ ತಾಯಿ ಅನಿವಾರ್ಯತೆ ಅಂತಾರೆ. ಅವ್ರಗಳ ಥರ ನಿನ್ನ ಮೇಲೆ ಲಕ್ಷಗಟ್ಟಲೆ ದುಡ್ಡು ಸುರಿಯೋ ಶಕ್ತಿ ನಿನ್ನ ಅಪ್ಪ ಅಮ್ಮಂಗಿಲ್ಲ. ನಿನ್ನ ಕಾಲ ಮೇಲೆ ನೀನು ನಿಲ್ಲೇಬೇಕಾಗತ್ತೆ. ಆ ಅನಿವಾರ್ಯತೆ ನಿನಗಿದೆ, ಆದರೆ ಅವ್ರಿಗಿಲ್ಲ. ಅದಕ್ಕೆ ನನಗೇನು ಅನ್ಸುತ್ತೆ ಅಂದರೆ, ನಿನಗಿರೋ ಅನಿವಾರ್ಯತೆ ಅವ್ರ ಜೊತೆ ಕಾಂಪೀಟ್ ಮಾಡೋದಕ್ಕೆ ಒಂದು ದಾರಿ ಹುಡುಕುತ್ತೆ. ನಿನಗೆ ಎಷ್ಟೇ ತೊಂದರೆ ತಾಪತ್ರಯ ಬಂದರೂ ಆಗ ನೀನು ಮುನ್ನುಗ್ಗೇ ನುಗ್ತೀಯ. ಒಬ್ಬ ಹುಡುಗಿನ ಇವನು ಯಾಕೆ ಕರ್ಕೊಂಡ್ ಬಂದಿದ್ದಾನೆ? ಮದುವೆ ನಮ್ಮ ಅಕ್ಕನ ಮನೆಯಲ್ಲಿ ಸಾವಿರಾರು ಸೀಕ್ರೆಟ್ಗಳಿದೆ. ಆ ಗ್ಯಾಪಲ್ಲಿ ನಮಗೂ ಗೊತ್ತಿಲ್ಲದಂಗೆ ಯಾವುದಾದ್ರು ಸೀಕ್ರೆಟ್ನ ಇವನು ಮೈಂಟೈನ್ ಮಾಡ್ತಾ ಇರ್ಬೋದು. ಹೇಗೆ ಹುಡುಗಿ ಮುಖ ಕಾಣ್ತಾ ಇಲ್ವಲ್ಲ? ವಿಕ್ಕಿ ಹೆಂಗೋ ತಪ್ಪಿಸ್ಕೊಂಬಿಟ್ಟ, ಅವನ ಜಾಗಕ್ಕೆ ಇವನು ಬಂದ. ಅಕ್ಕ ಹೇಳ್ದಂಗೆ ವೇದಾಂತ್ ಕೂಡ ಲವ್ವಲ್ಲಿ ಬಿದ್ದಿರ್ಬೇಕು. ಇವಳು ಅವಳನ್ನ ಲವ್ ಮಾಡ್ತಾ ಇರೋ ಹುಡುಗಿನೇ ಇರಬೇಕು. ಏನೋ ಮಾಡಕ್ ಹೋಗಿ ಇನ್ನೇನೋ ಆಗ್ತಾ ಇದೆಯಲ್ಲ. ಇದು ಆಗ್ಬೇಕಾಗಿದ್ದೇ ಆಗ್ತಾ ಇದೆ. ಸ್ವಲ್ಪ ಪ್ರಯತ್ನ ಪಟ್ರೆ ಹುಡುಗಿ ಯಾರು ಅಂತ ಇವತ್ತೇ ಗೊತ್ತಾಗ್ಬಿಡತ್ತೆ. ಆದ್ರೆ ವಿಕ್ಕಿ ಎಲ್ಲೋದಂತ ಕಂಡಿರೇಕಾಗಲ್ವಲ್ಲ. ಯಾವ ಕೆಲಸ ಮಾಡಲಿ? ಒಳಗೆ ನಡಿ. ರೌಡಿ ಬೇಬಿ ಹತ್ರ ರೌಡಿಸಮ್ ಬಿಟ್ಟು ಮಿಸಸ್ ಅಮೂಲ್ಯ ವಸಿಷ್ಠ ಆಗ್ತೀಯ ಅಂತ ಕೇಳೋ ಟೈಮ್ ಕೊನೆಗೂ ಬಂತು ನೋಡು.